ಬಾಳು ಅವರೇ, ಮಾಲಾಶ್ರೀ ಅವರೇ, ಈಗ ನಿಮ್ಮ ಮುಂದೆ ಅಲ್ಲಿ ಒಂದು ಡಾಟ್ ಬೋರ್ಡ್ ಇದೆ. ನೀವು ನಿಮ್ಮ ಭಿನ್ನಾಭಿಪ್ರಾಯದ ಪ್ರಶ್ನೆಗಳನ್ನ ಕೇಳಿದಾದ್ಮೇಲೆ ನಿಮ್ಮ ಫೋಟೋ ಹಾಕಿದಾರಲ್ವಾ ಆ ಡಾಟ್ ಬೋರ್ಡ್ ಅಲ್ಲಿ, ಆ ಫೋಟೋಗೆ ಡಾಟ್ ನ ಎಸೆದು ನಿಮ್ಮ ಭಿನ್ನಾಭಿಪ್ರಾಯವನ್ನ ಕಡಿಮೆ ಮಾಡ್ಕೋಬಹುದು. ಓಕೆನಾ? ಅವ್ರು ಕೊಡುವಂತ ಉತ್ತರ ನಿಮ್ಗೆ ಏನಾದ್ರು ಇಷ್ಟ ಆಗ್ಲಿಲ್ಲ ಅಂತಂದ್ರೆ ಮತ್ತೆ ಇನ್ನೊಂದ್ಸಲ ಡಾಟ್ ನ ಎಸಿಬಹುದು. ಓಕೆ, ರೆಡಿ ಇದೀರಾ? ರೆಡಿ. ನಿಮ್ಮ ಸಮಯ ಶುರುವಾಗ್ತದೆ ಈಗ. ನನ್ನ ಪ್ರಶ್ನೆ ಏನಪ್ಪಾ ಅಂತಂದ್ರ, ಹೆಜ್ಜೆಗೂ ಕೋಪ ಮಾಡ್ಕೋತಾಳ, ಅದು ಯಾಕ ಏನ ಅಂತ ನಾವು ಕೇಳಕ್ ಹೋದ್ರು ಇನ್ನೂ ಜಾಸ್ತಿ ಕೋಪ ಮಾಡ್ಕೋತಾಳ. ಆ ತರ ಮಾಡ್ಕೊಂತ ಹೋದ್ರ ನಮ್ಮ ಜೀವನಕ್ಕೆ ಎಲ್ಲಾದ್ರೂ ಒಂದ್ ಕಡೆಯಿಂದ ಯಾವುದೋ ಒಂದ್ ಕಡೆಯಿಂದ ಎಫೆಕ್ಟ್ ಆಗ್ಬೋದು ಅಂತ ನಾನು ಅನ್ಕೋತೀನಿ. ಬಟ್ ಇದನ್ನ ಚುಚ್ಚಾಕತ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ಇದು ಬರೀ ಬಾಣ ಅಲ್ಲ, ಇದು ಪ್ರೇಮದ ಬಾಣ. ಇಲ್ಲ, ನೀನು ಕೋಪ ಮಾಡ್ಕೋತಿ ಅಂತ ಹೇಳಿದಲ್ಲ, ಕೋಪ ಯಾಕೆ ಮಾಡ್ಕೋತೀನಿ ಅಂದ್ರೆ ಕೋಪ ಬರೋ ಥರ ನೀವು ಮಾಡ್ತೀರಿ. ಯಾಕಂದ್ರೆ ನಾನು ಏನಾದರೂ ನಾನು ಆಸೆ ಪಟ್ಟಿದ್ದು ಹೇಳಿರ್ತೀನಿ, ಅದಕ್ಕೆ ಜಲ್ದಿ ರೆಸ್ಪಾನ್ಸ್ ಮಾಡಂಗಿಲ್ಲ. ಇಲ್ಲಾರ ಹೊರಗೆ ಕರ್ಕೊಂಡು ಹೋಗೋದು ಹೇಳಿರ್ತೀನಿ, ಅದಕ್ಕೆ ಜಲ್ದಿ ಇಲ್ಲ ಕೆಲಸ ಐತಿ ಆಮ್ಯಾಗ ಬರ್ತೀನಿ ಅಂತ ಹೇಳ್ತಾರೆ, ಅದಕ್ಕೆ ಸ್ವಲ್ಪ ಕೋಪ ಬರ್ತೀನಿ. ನನಗೂ ಸ್ವಲ್ಪ ಟೈಮ್ ಕೊಟ್ಟು ಕರ್ಕೊಂಡು ಹೋಗ್ಬೇಕು ಅಂತ ನನ್ನ ಅಭಿಪ್ರಾಯ ಅಷ್ಟೆ. ಅಲ್ಲ, ಜೀವನದಾಗ ಏನ್ ಟೈಮ್ ಕೊಡೋದು ಚಿನ್ನ, ಜೀವನಾನ ಕೊಟ್ಟ ನಿನಗ ನಾನು. ಅಲ್ಲ, ನಾನೇನು ಜೀವನ ಕೊಟ್ಟಿಲ್ಲ, ನಾನು ಜೀವನ ನೀ ಜೀವನ ಅಲ್ಲ, ನನ್ನ ಜೀವನ ಇನ್ನೊಂದು ಜೀವ ಆಗಿ ಕೊಟ್ಟಿ ನೀನು. ಅಂತ ದೇವತೆ ನೀನು. ಥ್ಯಾಂಕ್ ಯು. ಸಾರಿ, ಹಿಂಗೆ ಕೋಪ ಮಾಡ್ಕೊಳ್ಳಲ್ಲ. ಯಾಕಂದ್ರೆ ನೀವು ನನಗೆ ಹೇಳಿದಾಗ ನಂಗೆ ಕರೆಕ್ಟಾಗಿ ಸ್ಪಂದಿಸ್ಬೇಕು, ಅಂದ್ರೆ ನಾನು ಕೋಪ ಮಾಡ್ಕೊಳ್ಳಲ್ಲ. ಓಕೆ, ಥ್ಯಾಂಕ್ ಯು. ಬೆಣ್ಣೆ ಮಾತುಗಳಿಗೆ ಮರಳಾದ್ರ ಇಲ್ವಾ? ಓಕೆ, ಆಗಲ್ಲ, ಅಷ್ಟು ಈಸಿಯಾಗಿ ಆಗಲ್ಲ. ಆಗಲ್ಲ. ಪ್ರಶ್ನೆ ರೆಡಿ ಇದೆ ಅಲ್ವಾ? ಓಕೆ, ನೀವು ಪ್ರೀತಿ ಮಾಡ್ತೀರ. ಓಕೆ, ಕೋಪ ಬಂದಾಗ ತುಂಬಾ ಮನಸ್ಸಿಗೆ ಹತ್ತೋ ತರ ಬೈತೀರಿ. ಆಕ್ಚುಲಿ ಅವ್ರ ಉತ್ತರ ನೀವು ಕೊಡೋದಕ್ಕಿಂತ ಮುಂಚೆ ನೀವು ಡಾಟೆ ಎಸಿಲಿಲ್ಲ. ಇಲ್ಲ, ಆಕಿಗೆ ನನಗೆ ಚುಚ್ಚೋದಂದ್ರೆ ಇಷ್ಟ ಇಷ್ಟ ಇಲ್ಲ. ಇಲ್ವಾ? ಸೈಡಲ್ಲಿ ಚುಚ್ಬಿಡಿ ನೋಡ್ರಿ, ಅದ್ರಾಗೂ ನಾನು ಹೇತೇಟ ಶಾನೆ, ಆ ಯೆಲ್ಲೋ ಕಲರ್ ನನಗೆ ಇಷ್ಟ ಅಂತೇಳಿ ಅದನ್ನ ಹೋಯ್ತು ಹುಚ್ಚಾಳ. ಥ್ಯಾಂಕ್ ಯು. ಥ್ಯಾಂಕ್ ಯು ಚಿನ್ನ. ಅಂದ್ರೆ ನಾನು ಹೆಂಗಿರ್ತೀನಿ ಅಂದ್ರೆ, ನನಗೆ ಸುಖ ಸುಮ್ದ ಯಾವ್ದಕ್ಕೂ ನಾ ಕೋಪ ಮಾಡ್ಕೊಳ್ಳಲ್ಲ. ಅಂದ್ರೆ ನಾವೊಂದೇನೋ ಮಾತಾಡಿರ್ತೀನಿ, ಅದಕ್ಕೆ ಅವಳು ಒಂದೇನೋ ಮಾತಾಡ್ತಾಳ, ಹಿಂಗ ಬರ್ತಾ 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 ಅದು ದೊಡ್ಡದಾಕತಿ. ಖಂಡಿತ ನನ್ನ ಕೋಪದಿಂದನ ಇಷ್ಟೆಲ್ಲ ಆಕತಿ ಅನ್ನೋಂಗಿತ್ತು. ಅಂದ್ರೆ ನಾನ ಎಷ್ಟು ಕಂಟ್ರೋಲ್ ಮಾಡ್ಕೊಳಕ್ ಸಾಧ್ಯ ಐತಿ ಅಷ್ಟು ನಾ ಕಂಟ್ರೋಲ್ ಮಾಡ್ಕೋತೀನಿ. ಮತ್ತ ಇನ್ನೊಂದೇನಂದ್ರ, ನನಗೆ ಓದ್ಬೇಕಂತ ಆಸೆ, ನಾನು ಸ್ವಂತ ದುಡಿಬೇಕು. ನೀನು ದುಡಿದು ನಾನು ಚೆನ್ನಾಗಿ ಸಾಕ್ತಿದೀಯ, ಅದು ನನ್ನ ಖುಷಿ. ನಾನು ದುಡಿಬೇಕು, ನಾನು ಏನಾದರೂ ಒಂದು ಜಾಬರೇ ಹಿಡಿಬೇಕು, ಅಥವಾ ಏನಾದ್ರು ನಾನು ಒಂದು ಕೆಲಸ ಮಾಡಬೇಕು. ತುಂಬ ಅಂದ್ರೆ ತುಂಬ ಕಾಡ್ತೈತಿ ನಂಗೆ. ನೀನು ಮುಂದೆ ಹೇಳಕ್ಕೆ ಹೋಗ್ತಿಲ್ಲ. ಇವತ್ತು ನಂಗೆ ಆ ಸ್ಟೇಜ್ ಸಿಕ್ಕೈತಿ, ಅದ್ರ ಮೂಲಕ ನಿನ್ಗೆ ಹೇಳ್ಕೊಳತ್ತೀನಿ. ಅದನ್ನ ನೀವು ಸಪೋರ್ಟ್ ನಂಗೆ ಹೆಂಗೆ ಕೊಡ್ತೀರೋ ನಿಮ್ಗೆ ಕೊಟ್ಟಿವಿ. ಎಷ್ಟು ಓದಿದ್ಯಾ ಮಾಲಾಶ್ರೀ? ಸೆಕೆಂಡ್ PUC. ಸೆಕೆಂಡ್ PUC ಮುಗಿಸಿದ್ಯಾ? ಮುಗಿಸಿದ್ದೀನಿ. ಪಾಸ್ ಆಗಿದೆಯಾ, ಫೇಲ್ ಆಗಿದೆಯಾ? ನಿಜ ಹೇಳು. ರ್ಯಾಂಕ್ ಮ್ಯಾಮ್. ಓದಿನೇ, ಅಯ್ಯೋ ದೇವ್ರೆ. ಮತ್ತು ಓದ್ಲಿ ಬಿಡು. ನನ್ನ ಆಸೆ ಏನಪ್ಪಾ ಅಂತಂದ್ರ, ಮನ್ಯಾಗ ಒಬ್ಬ ಮಗ ಅಂತದಾನ. ನಮ್ಮ ತಾಯಿ ನನ್ನ ಜೊತೆ ಇದ್ರೆ ನಾ ಎಷ್ಟು ಖುಷಿ ಪಡ್ತೇನೋ ಅಷ್ಟು ಖುಷಿ ಆ ಪಾಪಗೂ ಇರ್ತೈತಿ. ನಾವು ತಿಳ್ಕೊಂಡವ್ರ ನಾವು ಅಷ್ಟು ಖುಷಿ ಪಡ್ತೀವಿ ಅಂದ್ರೆ, ಏನೂ ತಿಳಿಲ್ದಾರ ಅವ್ವ ಅನ್ನೋ ಮಾತು ಬಿಟ್ರೆ ಏನೂ ಬರಂಗಿಲ್ಲ ಅವಂಗ. ಮನೆಯಲ್ಲಿ ಕುತ್ಕೊಂಡು ಓದ್ಬೋದು. ಮನೇಲಿ ಓದಿದ್ರಿ ಏನಪ್ಪಾ? ನನಗದು ಇದ ಫಸ್ಟ್ ಟೈಮ್ ಆಕೆ ಇಲ್ಲ ಮ್ಯಾಮ್, ನಾನು ಹೇಳಿದ್ದೀನಿ ಅವ್ರಿಗೆ. ಅಂದ್ರೆ ಹಿಂಗ ಇಷ್ಟ ಡೀಟೇಲ್ ಆಗಿ ಹೇಳಿದ್ದ ಗೊತ್ತಿಲ್ಲ ಕಣಮ್ಮ. ನಾನು ಕಲ್ತದ್ 3ನೇ ಕ್ಲಾಸ್. ನನ್ನ ಕಾಲೇಜ್ ಹೆಂಗಿರ್ತೈತಿ ಅಥವಾ ಓದೋದ್ ಹೆಂಗಿರ್ತೈತಿ ಅದನ್ನ ಅಲ್ಲೇ ಹೋಗಿ ಕಲಿಬೇಕಾ, ಇಲ್ಲೇ ಬಂದು ಅಲ್ಲ, ಎಕ್ಸಾಮ್ ಕಟ್ಟೋದಷ್ಟೇ, ಓದೋದೆಲ್ಲ ಮನೇಲಿ ಓದ್ತಾಳವಳು. ಆ ಎಕ್ಸಾಮ್ ಎಷ್ಟು ದಿವಸ ಇರುತ್ತೋ ಅಲ್ಲಿ ಹೋಗಿ ಪರೀಕ್ಷೆ ಬರೆಯೋದಷ್ಟೇ. ಆ ತರ ಆದ್ರೆ ಮಾಡ್ಬೋದು. ಮ್ಯಾಮ್, ಲಾಸ್ಟ್ ಒಂದು ಕ್ವಶನ್ ಕೇಳ್ಬೋದಾ? ಇನ್ನೂ ಇದೆಯಾ ಪ್ರಶ್ನೆ? ಅಲ್ಲ, ಆಕೆ ಹಸದ ಹುಲಿನ ತಂದು ಇಲ್ಲಿ ಕುಣಿಸ್ದಂಗ. ಏನಾದ್ರೂ ಒಂದು ಜಗಳ ಆಗ್ತಿರ್ತೈತೆ ನಮ್ಮ ಮಧ್ಯೆ ಅಥವಾ ಫ್ಯಾಮಿಲಿ ನಡುವೆ, ಎಲ್ಲ ನೀನೇ ಸರ್ವಸ್ವ ಅಂತ ಬಂದಿರ್ತೀನಿ. ನನ್ನ ಗಂಡ ಇಲ್ಲ, ನಾನು ಏನೂ ಅಲ್ಲ ಅಂತೇಳಿ ನೀನು ನಂಬ್ಕೊಂಡು ಬಂದಿರ್ತೀನಿ. ನೀನು ನಿಮ್ಮ ಮನೆಯವರು ಬಿಟ್ಟು ಕೊಡ್ಬೇಡ, ಹಂಗೆ ನಿಮ್ಮ ಮನೆಯವ್ರ ಮುಂದೆ ನನ್ನ ಬಿಟ್ಟು ಕೊಡ್ಬೇಡ ಅಂತ ನನಗೆ ಆಸೆ. ನಿನ್ನ ಥಿಂಕಿಂಗ್ ಪ್ರಕಾರ ಅದು ಅನ್ಸಿದ್ರೆ ಓಕೆ. ಆತಳಪ್ಪ, ಏನಾಗೋದೈತಿ, ಇಟ್ಟೆಲ್ಲ ಮಾಡ್ಕೊತ ಹೊಂಟಿವಿ, ಅದನ್ನೊಂದು ಮಾಡ್ಕೊತ ಹೋದ್ರೆ ಏನಾಗೋದೈತಿ, ಮಾಡೋಣ್ರಿ. ನಿನ್ ಬಿಟ್ಟು ಜೀವನನೇ ಆಗೋದಿಲ್ಲತ್ತ, ಏನದೊಂದು ಜಗಳ ಆಕತ್ತೇನ? ಬಂದ್ಬಿಟ್ರು. ನೀ ಏನ್ ಹೇಳ್ತಿ ಅದಕ್ಕೆ ನಾವು ಒಪ್ಕೊಂಡನಪ್ಪ. ಇಷ್ಟ ದಿನ ನನ್ನಿಂದ ಏನಾರ ಬೇಜಾರಾದ್ರೂ ಕ್ಷಮೆ ಇರ್ಲಿ. ಇನ್ನು ಮುಂದಿನ ನಮ್ಮ ಗುರುಗಳು ಹೇಳ್ತಾರ, ಬರ್ರಿ ಗುರುಗಳ. ಎಸ್, ನೀವಿಬ್ರು ಮನಸ್ಸು ಬಿಚ್ಚಿ ಎಷ್ಟೋ ವಿಷಯಗಳನ್ನ ಮಾತಾಡ್ಕೊಂಡಿದ್ದೀರಾ, ಪರಸ್ಪರ ಭಿನ್ನಾಭಿಪ್ರಾಯಗಳನ್ನ ಹಂಚ್ಕೊಂಡಿದ್ದೀರಾ. ಅದಕ್ಕೆ ಉತ್ತರ ಸಿಕ್ಕಿದೆ ಅಂತ ನಾನು ಅನ್ಕೊಳ್ತಿದ್ದೀನಿ. ಇದ್ರ ಬಗ್ಗೆ ಜಡ್ಜಸ್ ಏನು ಹೇಳ್ತಾರೆ ಅಂತ ಕೇಳೋಣ. ಪ್ರೇಮ್ ಸರ್, ನಿಮ್ಮಿಬ್ಬರು ಪರಿಸ್ಥಿತಿನಲ್ಲೂ ನಿಂತು ನಾನು ನೋಡಿದ್ರೆ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರನೇ ಇಲ್ಲ ಅನ್ಸುತ್ತೆ. ಆದರೆ ಹುಡುಕ್ತಾ ಹೋದ್ರೆ ಯಾವ ಪ್ರಶ್ನೆಗೂ ಉತ್ತರ ಸಿಗದೆ ಏನಿಲ್ಲ ಅಂತನೂ ಅನ್ಸುತ್ತೆ. ಎಲ್ಲ ಒಟ್ಟಿಗೆ ಕುಳಿತು ಮಾತಾಡಬೇಕಷ್ಟೆ.
ಅವನ ಕಷ್ಟ ನೀನು ಅರ್ಥ ಮಾಡ್ಕೊಬೇಕು, ನಿನ್ನ ಕಷ್ಟ ಅವಳು ಅರ್ಥ ಮಾಡ್ಕೊಳ್ಬೇಕು. ನಿಮ್ಮಿಬ್ಬರ ಕಷ್ಟ ಏನಿದೆ ಅಂತ ನಿಮ್ಮ ಮನೆ ಹಿರಿಯರನ್ನು ಕೂರಿಸಿ ಮಾತಾಡಿದಾಗ ಎಲ್ಲ ಮನಸ್ಸುಗಳು ತಿಳಿ ಆಗುತ್ತೆ. ನೀವಿವತ್ತು ಇಲ್ಲಿ ಉತ್ಕೊಂಡು ಮಾತಾಡಿದ್ದಕ್ಕೇನೆ ನಿಮ್ಮ ಮಧ್ಯೆ ಎಂತಿಂಥ ಪ್ರಾಬ್ಲಮ್ ಇದೆ, ಒಬ್ಬೊಬ್ರ ಬಗ್ಗೆ ಒಬ್ರಿಗೆ ಭಿನ್ನಾಭಿಪ್ರಾಯಗಳಿದೆ ಅಂತ ಗೊತ್ತಾಗಿದ್ದಲ್ವಾ. ಅದನ್ನು ನೀವು ಇನ್ನು ಮೇಲೆ ಮನೇಲೂ ಕೂತ್ಕೊಂಡು ಮಾತಾಡಿ. ಮನೇಲಿ ಕೂತ್ಕೊಂಡು ಮಾತಾಡೋದಕ್ಕಾಗಲಿ ಅಂದರೆ ಹೊರಗಡೆ ಎಲ್ಲಾದರೂ ಹೋಗಿ, ಯಾವಾಗ ಒಂದ್ಸರಿ ನಿಮ್ಗೆ ಯಾವಾಗ ಟೈಮ್ ಸಿಗುತ್ತಾ ಹೋಗಿ ಆ ಬದಲಾವಣೆ ನೋಡಿ ಹೇಗಿರುತ್ತೆ ಅಂತ. ಹೋಗ್ತಾ 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 ನಿಮ್ಮಲ್ಲೇ ಬೇರೆ ರೀತಿ ಬದಲಾವಣೆಗಳಾಗುತ್ತೆ. ಒಬ್ಬರ ಮೇಲೆ ಒಬ್ಬರಿಗೆ ಭಿನ್ನಾಭಿಪ್ರಾಯ ಏನಿತ್ತು ಅದು ಒಳ್ಳೆ ಅಭಿಪ್ರಾಯ ಆಗಿ ಬದಲಾಗುತ್ತೆ. ಎಲ್ಲವೂ ಸಾಧ್ಯ ಆಗುತ್ತೆ. ಸಾಧ್ಯ ಆಗದೆ ಇರೋಂಥದ್ದೇನೂ ಇಲ್ಲ. ನೀನು ಓದಬೇಕು ಅಂತ ಆಸೆ ಪಡ್ತಾ ಇದೆಯಾ, ಆ ಓದೋ ಟೈಮ್ ಟೇಬಲ್ ಯಾವಾಗ ಅಂತ ನೀನೇ ಫಿಕ್ಸ್ ಮಾಡಿಕೊಂಡು ನೀನೇ ಅವರಿಗೆ ದಾರಿ ಸುಲಭ ಮಾಡೋಕೆ ಅವನಿಗೇನು ಗೊತ್ತಿಲ್ಲ ಅದ್ರ ಬಗ್ಗೆ. ಒಳ್ಳೇದಾಗಲಿ ನಿಮ್ಮಿಬ್ಬರಿಗೂ ಸಹ. ಅದ್ಭುತವಾದ ಪ್ರೇಷಿಯಸ್ ಆದಂಥ ಒಂದು ಸೆಗ್ಮೆಂಟ್ ಇದು. ಸೊ ಹಾಗಾಗಿ ಝೀಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ, ನಿಮಗೂ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ರಾಜೇಶ್ ಸರ್. ನನಗನ್ಸೋದೇನು ಗೊತ್ತಾ, ಯಾವುದಾದ್ರೂ ಒಂದು ಖುಷಿ ಇರ್ಬೋದು, ಅಳು ಇರ್ಬೋದು, ನಮ್ಮ ಏನೇ ಒಂದು ಭಾವನೆ ನಾವು ವ್ಯಕ್ತಪಡಿಸಿದ್ರು ಅದೊಂದು ಫಾರ್ಮ್ ಆಫ್ ಎನರ್ಜಿ ನನಗನ್ಸೋ ಪ್ರಕಾರ. ಐ ಥಿಂಕ್ ನಾವು ಕಲಾವಿದರಿಗೆ ಎಲ್ರಿಗೂ ಇದೊಂದು ಪಾಠ. ಅಂದರೆ ಆ ಎನರ್ಜಿನ ಸುಮ್ಮನೆ ನಾವು ಕನ್ವರ್ಟೇ ಮಾಡಲ್ಲ. ಅಷ್ಟು ಕೋಪ ಬರುತ್ತೆ ಬಾಳುಗೆ ಅಂದರೆ ಎಲ್ಲರೂ ಒಂದು ನಿನಗೆ ಇಷ್ಟವಾದ ಹಾಡನ್ನು ಹಾಡ್ಬಿಡು ಅಂತ ತುಂಬ ಬೇಗ ಇಳಿದೋಗುತ್ತೆ. ಹಾಡಿದ್ರೆ ಆ ಎನರ್ಜಿ ಬೇರೆ ಥರ ಕನ್ವರ್ಟ್ ಆಗುತ್ತೆ, ಯಾರಿಗೂ ಹರ್ಟು ಆಗಲ್ಲ. ಆ ಹುಡುಗಿ ಓದಬೇಕು ಅಂತ ಆಸೆ ಪಟ್ಟಿದ್ದಾರೆ. ನನ್ನ ಸ್ಟ್ಯಾಂಡ್ ಅದೇ, ದಯವಿಟ್ಟು ಓದಿಸಿ. ಯಾರು ಜೊತೆಗಿರ್ತಾರೆ ಜೊತೆಗಿರಲ್ಲ ಅವೆಲ್ಲ ಸೆಕೆಂಡರಿ. ಇಲ್ಲದೆ ಇದ್ದರೂ ನಾನಾಗಿರಬೇಕು, ನನ್ನಲ್ಲೊಂದು ಸ್ವಂತಿಕೆ ಇರಬೇಕು. ಆ ಸ್ವಂತಿಕೆ ಒಂದು ಹೆಣ್ಮಗು ಕಲಿಸೋದು ನಮ್ಮೆಲ್ಲರ ಜವಾಬ್ದಾರಿ. ಯಾರು ಗೊತ್ತು ಅವ್ರ ಭವಿಷ್ಯದಲ್ಲಿ ಏನು ಬರೆದಿದೆಯೋ ಅಂತ ಗೊತ್ತಿಲ್ಲ ಅಲ್ಲ. ದಯವಿಟ್ಟು ಓದಿಸು ಬಾಳು, ಇದು ನನ್ನ ಕಳಕಳಿಯ ಮನವಿ. ಓಕೆ, ಸಣ್ಣ ಪುಟ್ಟ ಆ್ಯಂಗರ್ ಇಶ್ಯೂಸ್ ಇರುತ್ತೆ, ಅದನ್ನು ದೊಡ್ಡದು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಅದು ಹೆಂಗೆ ಗೊತ್ತಾ, ಈ ಒಂದು ಸಣ್ಣ ಕಲ್ಲು ಅಂತ ಅಂದ್ಕೊಂಡ್ರೆ ಒಂದು ಸಮಸ್ಯೆ, ಕಣ್ಣು ಹತ್ತಿರ ಇಟ್ಕೊಂಡ್ರೆ ಇಡೀ ಜಗತ್ತೇ ಮುಚ್ಚೋಗುತ್ತೆ. ಆ ಥರ ಸಮಸ್ಯೆ ಅಲ್ಲಿ ದೂರದಲ್ಲಿ ನೀನು ಕಾಲ ಹತ್ರ ಹಾಕಿದ್ರೆ ಕಾಣೋದೇ ಇಲ್ಲ ನನಗೆ. ಸೊ ಸಮಸ್ಯೆಯನ್ನು ಎಲ್ಲಿಡಬೇಕು ಅನ್ನೋ ಬುದ್ಧಿ ನನಗಿರಬೇಕು. ಅದಕ್ಕೆ ಯೋಗ್ಯವಾದ ಸ್ಥಳದಲ್ಲಿಟ್ಟರೆ ಅದಷ್ಟೇ ಇರುತ್ತೆ. ಸೊ ಯಾವುದನ್ನು ದೊಡ್ಡದಾಗಿ ತೊಗೋಬೇಕು, ಯಾವುದನ್ನು ದೊಡ್ಡದಾಗಿ ತೊಗೋಬಾರ್ದು ಅನ್ನೋ ವಿವೇಕನ ನಾವು ಬೆಳೆಸ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಅನ್ಸುತ್ತೆ. ಏನು ಅನಾಹುತ ಏನಾಗಿಲ್ಲ, ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಬಾಲು, ಕೋಪ ಬಂದಾಗ ಏನು ಮಾಡ್ಬೇಕು ಬಾಲು? ಒಂದು ಹಾಡು ಬರಿಬೇಕಣ್ಣ, ಎಲ್ಲರ ಜೋರಾಗಿ ಹಾಡು ಆಡ್ಬೇಕು. ಮತ್ತೆ ಹಾಡು, ಮತ್ತೆ ಹಾಡು. ನೀ ಸ್ಟೇಜ್ ಮೇಲೆ ಬಂದ್ಮೇಲೆ ಹಾಡಿಲ್ಲ ಅಂದ್ರೆ ಹೆಂಗೆ? ಅವಳು ನಾನು ಹಾಡ್ತೀವಣ್ಣ. ಇದೆಲ್ಲ ಒಂದು ಗಂಡ ಹೆಂಡತಿ ಜಗಳನ ಮನೆಯಲ್ಲಿ ಯಾವ ತರ ನಡಿತೈತಿ ಅನ್ನೋದನ್ನ ಒಂದು ಪೂರ ಒಂದು ಹಾಡು ಮಾಡಿವ್ರಿ. ಸದ್ಯದಾಗ ಅದ ರಿಲೀಸ್ ಆಕತಿ. ಅದಕ್ಕಿಂತ ಮುಂಚೆ ಇಲ್ಲೇ ಒಂದು 2 ಲೈನ್ ಹಾಡ್ತೀವಿ ಅಷ್ಟೇ. ನಾ ಹೇಳುದು ಜರ ತಿಳ್ಕೊ, ನೀ ಜಗಳ ಯಾಕ ಮಾಡತಿ, ಸಿಟ್ಟಿಲ್ಯಾಕ ನೋಡತಿ, ತಪ್ಪ ತಿಳಿ ಬ್ಯಾಡ ನಾ ಬಾಳ ಒಳ್ಳ್ಯಾವ, ತಪ್ಪ ತಿಳಿ ಬ್ಯಾಡ ನಾ ಬಾಳ ಒಳ್ಳ್ಯಾವ. ನಿಂಗ ಮನ್ಯನ ಹೆಂಡತಿ ಯಾಕ, ನೀ ಹೊರಗಿನ ಹುಡುಗಿಯರ್ನ ನೋಡವ, ಅವ್ರನ್ನ ಪ್ರೀತಿ ಮಾಡವ. ನನ್ನ ತಡಿ ಬ್ಯಾಡ ನಾ ತವರಿಗೊಕ್ಕಿನಿ, ನನ್ನ ತಡಿ ಬ್ಯಾಡ ನಾ ತವರಿಗೊಕ್ಕಿನಿ.